ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಆಟ್ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಇಂಟರ್ವ್ಯೂ ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು, ಅದಲ್ಲದೆ 2024ರಲ್ಲಿ ನಡೆದಿರುವಂತಹ VAO ಕಲಬುರಗಿ ಡಿಸ್ಟಿಕ್ನ VAO ಲಿಸ್ಟಿಗೆ 1:1ಗೆ ನಾನು ಕೂಡ ಸೆಲೆಕ್ಟ್ ಆಗಿದೆ. ನಾವೇನು ಮಾಡ್ಕೊಂಡಿದ್ದರೆ ಆಟ್ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಯಿಂದ ವಿರಾಟ್ 150+ ಎನ್ನುವ ಪ್ರೋಗ್ರಾಮನ್ನು ಲಾಂಚ್ ಮಾಡ್ಕೊಂಡಿದ್ದೇವೆ. ಸೊ ಫ್ರೆಂಡ್ಸ್, ಏನಂತ ಪೇಪರ್ 1 ಮತ್ತು ಪೇಪರ್ 2 ಇಂದ ಟೋಟಲ್ ಏನಂದರೆ ಔಟ್ ಆಫ್ 200 ಅಂದರೆ 150 ಸ್ಕೋರ್ ಮಾಡಿಸೋದು ನಮ್ಮ ಟೆಸ್ಟ್ ಸೀರೀಸ್ನ ಉದ್ದೇಶವಾಗಿದೆ. ಸೊ ನೀವು ಯಾವಾಗ 150 ಸ್ಕೋರ್ ಮಾಡ್ತೀರಲ್ಲ, ಅವಾಗ ನೀವು ಯಾವುದೇ ಕ್ಯಾಟಗರಿ GM ಆಗಿರ್ಬೋದು, OBC ಆಗಿರ್ಬೋದು, ಮತ್ತು SC/ST ಕ್ಯಾಟಗರಿಯಲ್ಲಿ ಇದ್ರೂ ಆರಾಮಾಗಿ ಏನಂದರೆ ಒಂದು ಜಾಬನ್ನು ಸೆಕ್ಯೂರ್ ಮಾಡ್ಬೋದಾಗಿದೆ. ಸೊ ಅದರ ಭಾಗವಾಗಿ ನಾನು ಏನು ಮಾಡ್ತಾ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಚರ್ಚೆ ಮಾಡ್ತಾ ಇದ್ದೀನಿ. ಅದೇ ಏನಂದರೆ 2024ರ GK ಪೇಪರ್ VAO ಪೇಪರ್ 1 ಚರ್ಚೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸೈನ್ಸಿನ ಏನಂದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ಆಲ್ರೆಡಿ ಚರ್ಚೆ ಮಾಡಿದ್ದೇನೆ. ಇವತ್ತೇನೆಂದರೆ ಹಿಸ್ಟ್ರಿ ಪಾರ್ಟನ್ನು, ಹಿಸ್ಟ್ರಿಯಲ್ಲಿರುವಂತಹ ಎಲ್ಲ ಕ್ವಶನ್ಸ್ನ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, 2024ರಲ್ಲಿ ಬಂದಿರುವಂತಹ ಕ್ವಶನ್ಸ್ಗಳನ್ನು ನೋಡಿಕೊಂಡಾಗ ಹಿಸ್ಟ್ರಿಯಲ್ಲಿ ಸುಮಾರು 20ರಿಂದ 21 ಕ್ವಶನ್ ಕೇಳಲಾಗಿತ್ತು. ಸೊ ನಾನು ಏನು ಮಾಡ್ಕೊಂಡಿದ್ದರೆ ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ಆಗಿ 3 ಕ್ಲಾಸನ್ನು ನಾನು ಚರ್ಚೆ ಮಾಡ್ತೇನೆ. ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಏನಂದರೆ ನಾನು 7 ಕ್ವಶನ್ಸ್ನ ಡೀಟೇಲ್ ಅನಾಲಿಸಿಸ್ ಕೊಡ್ತೇನೆ. ಇದರ ಮುಖ್ಯ ಉದ್ದೇಶ ಏನಂದರೆ ನೆಕ್ಸ್ಟ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಫೋಕಸ್ಡ್ ಆಗಿ ಸ್ಟಡಿ ಮಾಡಬೇಕು, ಮತ್ತು ಎಕ್ಸಾಮ್ನಲ್ಲಿ ಅಂದರೆ ಎಫೆಕ್ಟಿವ್ ಆಗಿ ಸ್ಮಾರ್ಟ್ ಸ್ಟ್ರಾಟಜಿ ಹೇಗೆ ಮಾಡ್ಕೋಬೇಕು, ಮತ್ತು ಇಂಪಾರ್ಟೆಂಟ್ ಆಗಿ ಏನಂದರೆ ಮೇಜರ್ಲಿ ಏನಂದ್ರೆ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತೇನೆ. ಅದಲ್ಲದೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇತ್ತಂದರೆ ನೆಕ್ಸ್ಟ್ ಬರುವಂತಹ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನೆಕ್ಸ್ಟ್ ಏನಂದರೆ PC ಎಕ್ಸಾಮ್ ಆಗಿರ್ಬೋದು, ಮತ್ತು ಗ್ರೂಪ್ C ಅಲ್ಲಿ ಇರುವಂತಹ FDA ಮತ್ತು SDA ಎಲ್ಲ ಎಕ್ಸಾಮ್ಸನ್ನು ಏನು ಗೊತ್ತಾ ನೀವು ನೀಟಾಗಿ ಟ್ಯಾಕಲ್ ಮಾಡ್ಬೋದಾಗಿದೆ. ಫ್ರೆಂಡ್ಸ್, C1 ಸರಣಿಯ ಮೊದಲನೆಯ ಕ್ವಶನ್ ಏನಂದರೆ ಹಿಸ್ಟ್ರಿ ಕ್ವಶನ್ ಆಗಿತ್ತು. ಸೊ ಹಾಗಾಗಿ ಕ್ವಶನ್ ನಂಬರ್ 1 ಹಾಕೊಂಡಿದ್ದೇನೆ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ವರ್ ದಿ ಬಿಸ್ನೆಸ್ ಸೆಂಟರ್ ಆಫ್ ಡಚ್ ಅಂತೇಳಿ ಕ್ವಶನ್ ಕೇಳಲಾಗಿತ್ತು. ಅಂದರೆ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವುದು ಅಂತೇಳಿ ಕ್ವಶನ್ ಕೇಳಲಾಗಿತ್ತು. ಸೊ ಫ್ರೆಂಡ್ಸ್, ಇದಕ್ಕೆ ನಾವೇನಂದ್ರೆ 4 ಆಪ್ಷನ್ಸ್ನ ಇಲ್ಲಿ ಕೊಡಲಾಗಿದೆ. ಫಸ್ಟ್ ಆಪ್ಷನ್ ನೋಡ್ಕೊಂಡಾಗ ಏನಂದ್ರೆ ಮಚಲಿಪಟ್ಟಣಂ, ದಿಯು, ದಮನ್, ಸೂರತ್ ಅಂತೇಳಿ ಕೊಡಲಾಗಿದೆ. ಸೆಕೆಂಡ್ ಸೂರತ್, ಆಗ್ರಾ, ಅಹಮದಾಬಾದ್, ಬಾಂಬೆ. ಥರ್ಡ್ ಆಪ್ಷನ್ ಒಳಗಡೆ ಅಂದರೆ ಪುಲಿಕಾಟ್, ಪಾಂಡಿಚೇರಿ, ಚಂದ್ರನಾಗೂರು, ಮಾಹೆ. ಫೋರ್ತ್ ಏನಂದರೆ ಪುಲಿಕಾಟ್, ಸೂರತ್, ಮಚಲಿಪಟ್ಟಣಂ ಮತ್ತು ನಾಗಪಟ್ಟಣಂ ಅಂತೇಳಿ. ಸೊ ಫ್ರೆಂಡ್ಸ್, ಪ್ರಮುಖ ವ್ಯಾಪಾರ ಕೇಂದ್ರ ಬಂದಾಗ ಮೊದಲನೇದಾಗಿ ಏನಂದರೆ ಪುಲಿಕಾಟ್ ಎಂಬುದು ತಮಿಳುನಾಡಿನ ಪುಲಿಕಾಟ್ನಲ್ಲಿ ಅಂದರೆ ಇದು ಡಚ್ಚರ ಮೊದಲ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಪಾರ ಕೇಂದ್ರವಾಗಿತ್ತು. ಇದರ ಹಾಗೂ ಅಲ್ಲದೆ ಇದೇನೆಂದರೆ ಅವರ ಒಂದು ಹೆಡ್ ಕ್ವಾರ್ಟರ್ ಆಗಿ ಏನಂದರೆ ಕೋರಮಂಡಲ್ ಕೋಸ್ಟಲ್ಲಿ ಇದು ಆಕ್ಟ್ ಮಾಡಿದೆ. ಮತ್ತು ಗುಜರಾತಿನ ಸೂರತ್ನಲ್ಲಿ ಕೂಡ ಇವರ ಒಂದು ಇಂಪಾರ್ಟೆಂಟ್ ವ್ಯಾಪಾರ ಕೇಂದ್ರವಾಗಿ ವೆಸ್ಟ್ ಕೋಸ್ಟಲ್ ಏನಂದ್ರೆ ಇದು ರೋಲ್ ಪ್ಲೇ ಮಾಡಿತ್ತು. ಅದಲ್ಲದೆ ಮಚಲಿಪಟ್ಟಣಂ ಇದೆಯಲ್ಲ, ಆಂಧ್ರ ಪ್ರದೇಶದ ಮಚಲಿಪಟ್ಟಣಂ ಕೋರಮಂಡಲ ಕೋಸ್ಟಲ್ ಏನಂದ್ರೆ ಇದು ಏನಂದ್ರೆ ಒಂದು ಟೆಕ್ಸ್ಟೈಲ್ ಟ್ರೇಡಿಂಗ್ ಪೋರ್ಟ್ ಆಗಿ ವರ್ಕ್ ಆಗ್ತಿತ್ತು. ಆಮೇಲೆ ನಾಗಪಟ್ಟಣಂ ಅಂತೇಳಿ ತಮಿಳುನಾಡಿನ ನಾಗಪಟ್ಟಣಂ ಅಲ್ಲಿ ಇದು ಕೂಡ ಡಚ್ಚರ ಒಂದು ಪೋರ್ಟ್ ಆಗಿತ್ತು. ಸೊ ಹಾಗಾಗಿ ಇದನ್ನೇನಂದ್ರೆ ಅವರು ಪೋರ್ಚುಗೀಸರಿಂದ ಕ್ಯಾಪ್ಚರ್ ಮಾಡಿ ನೆಕ್ಸ್ಟ್ ಏನಂದ್ರೆ ಇವರು ಮೇಜರ್ ಟ್ರೇಡಿಂಗ್ ಪೋರ್ಟ್ ಆಗಿ ಇದನ್ನ ಡೆವಲಪ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಬಂದಾಗ ಅಂದ್ರೆ ಪುಲಿಕಾಟ್, ಸೂರತ್, ಮಚಲಿಪಟ್ಟಣಂ ಮತ್ತೆ ನಾಗಪಟ್ಟಣಂ ಅಂತೇಳಿ ನಮಗೆ ಗೊತ್ತಾಗಬೇಕು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 4. ಫ್ರೆಂಡ್ಸ್, ಅದಲ್ಲದೆ ಏನು ಗೊತ್ತಾ, ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಫಸ್ಟ್ ಫ್ಯಾಕ್ಟರಿ ಎಲ್ಲಿ ಸ್ಥಾಪನೆ ಮಾಡಿದೆ ಅಂತೇಳಿ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಕ್ವಿಕ್ ಆಗಿ ಅವುಗಳನ್ನು ಅಂದ್ರೆ ಯುರೋಪಿಯನರ ಫಸ್ಟ್ ಫ್ಯಾಕ್ಟರಿಗಳನ್ನ ಇಲ್ಲಿ ಹಾಕೊಂಡಿದ್ದೇನೆ. ಫಸ್ಟ್ ಏನಂದ್ರೆ ಪೋರ್ಚುಗೀಸರು ಬಂದಾಗ ಏನಂದ್ರೆ ಅವರ ಮೊದಲ ಫ್ಯಾಕ್ಟರಿ ಅಂದ್ರೆ ಕೇರಳದ ಕೊಚ್ಚಿಯಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಯಾವಾಗ? ಕ್ರಿಸ್ತ ಶಕ ಏನಂದ್ರೆ 1500ನೇ ಶತಮಾನದಲ್ಲಿ. ನೆಕ್ಸ್ಟ್ ಡಚ್ಚರ ಮೊದಲ ಫ್ಯಾಕ್ಟರಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಬಂದಾಗ ಆಂಧ್ರ ಪ್ರದೇಶದ ಮಚಲಿಪಟ್ಟಣಂ ಅಂತೇಳಿ ನಮಗೆ ಗೊತ್ತಿರಬೇಕು, ಅದು 1605 ಅಲ್ಲಿ. ನೆಕ್ಸ್ಟ್ ಏನಂದ್ರೆ ಇಂಗ್ಲಿಷರ ಮೊದಲ ಫ್ಯಾಕ್ಟರಿ ಬಂದಾಗ ಗುಜರಾತಿನ ಸೂರತ್ ಅಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ, ಅದು 1613 ಅಲ್ಲಿ. ನೆಕ್ಸ್ಟ್ ಏನಂದ್ರೆ ಫ್ರೆಂಚರ ಮೊದಲ ಫ್ಯಾಕ್ಟರಿ ಬಂದಾಗ ಏನಂದ್ರೆ ಅದು ಕೂಡ ಸೂರತ್ ಅಲ್ಲಿ ಆಗುತ್ತೆ 1668ರಲ್ಲಿ. ಸೊ ಇವರ ಏನಂದ್ರೆ ಮೊದಲ ಫ್ಯಾಕ್ಟರಿ ಎಲ್ಲಿ ಅಂತೇಳಿ ಆಲ್ರೆಡಿ ಕ್ವಶನ್ಸ್ ನ ಕೇಳಲಾಗಿದೆ. ಸೊ ನೆಕ್ಸ್ಟ್ ಎಕ್ಸಾಮ್ಸಿಗೂ ಕೇಳುವಂತಹ ಎಲ್ಲ ಏನಂದ್ರೆ ಪೊಟೆನ್ಶಿಯಲ್ ಇದೆ. ಫ್ರೆಂಡ್ಸ್, ಅದಲ್ಲದೆ ಏನು ಗೊತ್ತಾ, ಇತರ ಯುರೋಪಿಯನರು ಬಂದಾಗ ಪೋರ್ಚುಗೀಸರು ಪ್ರಮುಖವಾಗಿ ಗೋವಾ, ದಮನ್ ಮತ್ತೆ ದಿಯು ಅಲ್ಲಿ ಅವರು ಸೆಟಲ್ಮೆಂಟ್ ಆಗ್ತಾರೆ. ನೆಕ್ಸ್ಟ್ ಡಚ್ಚರ್ ಆಲ್ರೆಡಿ ನಾನು ಚರ್ಚೆ ಮಾಡಿದ್ದೇನೆ. ಇಂಗ್ಲಿಷರು ಬಂದಾಗ ಪ್ರಮುಖವಾಗಿ ಸೂರತ್, ಮದ್ರಾಸ್, ಬಾಂಬೆ ಮತ್ತೆ ಕಲ್ಕತ್ತಾದಲ್ಲಿ ಅವರು ತಮ್ಮ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿ ಅಲ್ಲಿ ಬೆಳವಣಿಗೆ ಆಗ್ತವೆ. ಮತ್ತೆ ಫ್ರೆಂಚರ್ ಬಂದಾಗ ಅಂದ್ರೆ ಪಾಂಡಿಚೇರಿಯಲ್ಲಿ ಚಂದ್ರನಾಗೂರು, ಮಾಹೆ, ಕರೈಕಲ್ ಮತ್ತೆ ಯಾಣಮಲ್ಲಿ ಅಂದ್ರೆ ಇವರು ಪ್ರಮುಖವಾಗಿ ತಮ್ಮ ವ್ಯಾಪಾರ ಕೇಂದ್ರಗಳಾಗಿ ಕನ್ವರ್ಟ್ ಮಾಡ್ಕೋತಾರೆ. ಸೊ ಇದಲ್ಲದೆ ಫ್ರೆಂಡ್ಸ್ ಏನು ಗೊತ್ತಾ, ನೆಕ್ಸ್ಟ್ ಏನಂದ್ರೆ ಯುರೋಪಿಯನರ ಮೇಲೆ ನಿಮಗೆ ಒಂದು ಕ್ವಶನ್ಸ್ ಕೇಳ್ತಾರೆ. ಅವ್ರೇನಂದ್ರೆ ಫಸ್ಟ್ ಯಾವಾಗ ಬಂದ್ರು ಅಂತೇಳಿ, ವೆನ್ ದೇ ಕೇಮ್, ಮತ್ತೆ ಯಾರಿಂದ ಪರ್ಮಿಷನ್ ತಗೊಂಡ್ರು ಅದನ್ನು ಕೂಡ ಕೇಳಲಾಗಿದೆ. ಅದಲ್ಲದೆ ಅಂದ್ರೆ ಅವರು ಆಂತರಿಕವಾಗಿ ಯಾರ ಜೊತೆ ಯುದ್ಧವನ್ನು ಮಾಡಿದ್ದಾರೆ ಅಂತೇಳಿ ಅದರ ಮೇಲೆ ಕೇಳ್ತಾರೆ. ಅದಲ್ಲದೆ ಏನಂದ್ರೆ ಅವರ ಫಸ್ಟ್ ಗವರ್ನರ್ ಯಾರಂತೇಳಿ ಕೇಳ್ತಾರೆ. ಸೊ ಇವೆಲ್ಲ ಡೈಮೆನ್ಷನ್ ನೀವು ನೋಟ್ಸ್ ಮಾಡ್ಕೊಂಡ್ರೆ, ಇವು 4 ಪ್ರಮುಖ ಯುರೋಪಿಯನರ ಮೇಲೆ ನೀವು ನೋಟ್ಸ್ ಮಾಡ್ಕೊಂಡ್ರೆ ಅಂದ್ರೆ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ನಿಮ್ಗೆ ಫಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ.
ಫ್ರೆಂಡ್ಸ್, C1 ಸರಣಿಯಲ್ಲಿ ಮೂರನೇ ಕ್ವಶನ್, ಅದು ಕೂಡ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಮ್ಯಾಚ್ ದಿ ಫಾಲೋಯಿಂಗ್, ಒಂದ್ ಕಡೆ ಏನಂದ್ರೆ ಸೈಡ್ಸ್ ಕೊಟ್ಟಿದ್ದಾರೆ, ಮತ್ತೆ ಅವುಗಳ ಅಲ್ಲಿ ಏನ್ ಸಿಕ್ಕಿದೆ ಅಂತೇಳಿ ಪ್ರೂಫ್ ಅನ್ನು ಕೊಡಲಾಗಿದೆ. ಸೊ ಅದಾದ್ಮೇಲೆ ಏನಂದ್ರೆ 4 ಆಪ್ಷನ್ಸ್ ನ ಕೊಡಲಾಗಿದೆ, ಯಾವುದು ಸರಿಯಾದ ಮ್ಯಾಚಿಂಗ್ ಆಗಿದೆ ಅಂತೇಳಿ ಕ್ವಶನ್ ಇತ್ತು. ಸೊ ಫ್ರೆಂಡ್ಸ್, ಹರಪ್ಪ ಬಂದಾಗ ಅಂದ್ರೆ ಹರಪ್ಪದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಉಗ್ರಾಣಗಳು, ಗ್ರೇನರಿ ಸಿಗ್ತವೆ. ಸೊ ಎ ಇದೆಯಲ್ಲ, ಎ ಅಂದ್ರೆ 2ಗೆ ಮ್ಯಾಚ್ ಆಗುತ್ತೆ. ಇನ್ನೊಂದು ಹರಪ್ಪದಲ್ಲಿ ಅಂದ್ರೆ ಲಾರ್ಜ್ ಸ್ಕೇಲ್ ಗ್ರೇನರಿ ಏನನ್ನ ಇಂಡಿಕೇಟ್ ಮಾಡ್ತಾ ಅಂದ್ರೆ ಅಲ್ಲಿ ಒಂದು ವ್ಯವಸ್ಥಿತವಾದ ಫುಡ್ ಸ್ಟೋರೇಜ್ ಸಿಸ್ಟಮ್ ಇತ್ತು ಅಂತೇಳಿ ನಮಗೆ ಅರ್ಥ ಆಗುತ್ತೆ. ಮತ್ತು ಅದಲ್ಲದೆ ಅಂದ್ರೆ ಒಂದು ಎಫಿಷಿಯಂಟ್ ಅರ್ಬನ್ ಅಡ್ಮಿನಿಸ್ಟ್ರೇಷನ್ ಕೂಡ ವಿ ಕ್ಯಾನ್ ವಿಟ್ನೆಸ್ ದೇರ್. ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್, ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ಸ್ಟೇಟ್ಮೆಂಟ್, ಮೊಹೆಂಜೋದಾರದಲ್ಲಿ ಏನ್ ಸಿಗುತ್ತೆ ಅಂತ ಬಂದಾಗ ಅಲ್ಲಿ ಏನಂದ್ರೆ ಸ್ಟ್ಯಾಚ್ಯೂ ಆಫ್ ಡ್ಯಾನ್ಸಿಂಗ್ ಗರ್ಲ್ ಅಂದ್ರೆ ಬ್ರೋಂಜ್ ಇಂದ ಮಾಡಿರುವಂತ 2025ರಲ್ಲಿ ಏನಂದ್ರೆ UPSC ಪ್ರಿಲಿಮ್ಸ್ ಅಲ್ಲಿ ಈ ಡ್ಯಾನ್ಸಿಂಗ್ ಗರ್ಲ್ ಇದು ಸ್ಟ್ಯಾಚ್ಯೂ ಇದೆಯಲ್ಲ, ಅದನ್ನ ಯಾವ ಒಂದು ಮೆಟಲ್ ಇಂದ ಮಾಡಲಾಗಿದೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಅದು ಬ್ರೋಂಜ್ ಇಂದ ಅಂತೇಳಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಫ್ರೆಂಡ್ಸ್, ಖಾಲಿ ಬೆಂಗಾಲಲ್ಲಿ ನಮಗೆ ಏನು ಪ್ರೂಫ್ ಸಿಕ್ಕಿದಾವ ಅಂತ ನೋಡ್ಕೊಂಡಾಗ ಅಲ್ಲಿ ಏನಂದ್ರೆ ನಮಗೆ ಫೈರ್ ಅಲ್ಟಾರ್ಸ್ ಅಂದ್ರೆ ಯಜ್ಞ ಕುಂಡಗಳನ್ನ ನಾವು ಏನಂದ್ರೆ ಖಾಲಿ ಬೆಂಗಾಲಲ್ಲಿ ನೋಡಬಹುದಾಗಿದೆ. ಸೊ ಹಾಗಾಗಿ ಏನಂದ್ರೆ ರಿಚುವಲಿಸ್ಟಿಕ್ ಅಥವಾ ರಿಲಿಜಿಯಸ್ ಪ್ರಾಕ್ಟೀಸ್ ಆಗಿರುವಂತಹ ಒಂದು ಫೈರ್ ಅಲ್ಟಾರ್ಸ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಫ್ರೆಂಡ್ಸ್, ಇಂಪಾರ್ಟೆಂಟ್ ಆಗಿ ಲೋತಾಲ್ ಅಲ್ಲಿ ಏನ್ ಸಿಕ್ಕಿದೆ ಅಂತ ನೋಡ್ಕೊಂಡಾಗ ಲೋತಾಲ್ ಏನಂದ್ರೆ ಡಾಕ್ಯಾರ್ಡ್ ಅಥವಾ ಹಡಗು ಕಟ್ಟೆಗಳು ಸಿಕ್ಕಿದ್ದಾವೆ. ಇದು ಏನಂದ್ರೆ ನಮಗೆ ಹಡಗು ಕಟ್ಟೆ ಅರ್ಲಿಯೆಸ್ಟ್ ನೌನ್ ಡಾಕ್ಯಾರ್ಡ್ ಅಂತ ಹೇಳಿ ನಾವು ಕರಿತೀವಿ. ಸೊ ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಜೋಡಣೆ ಬಂದಾಗ ಏನಂದ್ರೆ ಆಪ್ಷನ್ 3 ಇದು ಏನಂದ್ರೆ ಸರಿಯಾದ ಆನ್ಸರ್ ಆಗುತ್ತೆ. ಫ್ರೆಂಡ್ಸ್, ಅದಲ್ಲದೆ ಏನು ಗೊತ್ತಾ, ಎಕ್ಸಾಮ್ ದೃಷ್ಟಿಯಿಂದ ನಾನು ಏನು ಹಾಕೊಂಡಿದ್ದೆ ಅಂದ್ರೆ UPSC PYQ ಅಲ್ಲಿ ಕೇಳಿರುವಂತಹ ಪ್ರಮುಖ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಹಾಕೊಂಡಿದ್ದಾನೆ. ಅಂದ್ರೆ ಹರಪ್ಪದಲ್ಲಿ ಓವರಾಲ್ ಆಗಿ ಅತಿ ಲಾರ್ಜೆಸ್ಟ್ ಸೈಟ್ಸ್ ಬಂದಾಗ ಏನಂದ್ರೆ ರಾಖಿಗರ್, ಹರಿಯಾಣದ ರಾಖಿಗರ್ ಇದೆಯಲ್ಲ, ಇದು ಅತಿ ದೊಡ್ಡ ಸೈಟ್ ಆಗಿದೆ. ಮತ್ತೆ ಪಾಕಿಸ್ತಾನದಲ್ಲಿರುವಂತಹ ಹರಪ್ಪನ್ ಸಿವಿಲೈಸೇಷನ್ ಲಾರ್ಜೆಸ್ಟ್ ಸೈಟ್ ಬಂದಾಗ ಏನಂದ್ರೆ ಅದನ್ನ ಮೊಹೆಂಜೋದಾರ ಅಂತೇಳಿ ನಾವು ಕರಿತೀವಿ. ಮತ್ತೆ ನೆಕ್ಸ್ಟ್ ಸಿಟಿಗಳು ಬಂದಾಗ, ಲಾರ್ಜೆಸ್ಟ್ ಎಸ್ಕವೇಟೆಡ್ ಸಿಟೀಸ್ಗಳು ಬಂದಾಗ ಏನಂದ್ರೆ ಧೋಲವೀರ ಅಂತೇಳಿ ನಮಗೆ ಗೊತ್ತಿರಬೇಕು. ಮತ್ತೆ ಫಸ್ಟ್ ಡಿಸ್ಕವರ್ಡ್ ಸೈಟ್ ಯಾವುದಪ್ಪ, ಹರಪ್ಪದಲ್ಲಿ ದೊರೆತಿರುವಂತಹ ಮೊದಲ ಸೈಟ್ ಬಂದ್ರೆ ಹರಪ್ಪ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಹರಪ್ಪ ನಾಗರಿಕತೆಯನ್ನ ಹರಪ್ಪ ಅಂತ ಕರೀಲಿಕ್ಕೆ ಕಾರಣ ಏನಂದ್ರೆ ಹರಪ್ಪದಲ್ಲಿ ಇವರ ಮೊದಲ ಒಂದು ಅವಶೇಷಗಳು ಸಿಕ್ಕಿದಾವೆ. ಇದನ್ನ 1921ರಲ್ಲಿ ಏನಂದ್ರೆ ದಯಾರಾಮ್ ಸಾನಿ ಅವರು ಡಿಸ್ಕವರ್ಡ್ ಅಥವಾ ಎಸ್ಕವೇಟ್ ಮಾಡ್ತಾರೆ. ಆಮೇಲೆ ಮೊಹೆಂಜೋದಾರವನ್ನು ಎಸ್ಕವೇಟ್ ಮಾಡಿದ್ರೆ ಅಂದ್ರೆ RD ಬ್ಯಾನರ್ಜಿ ಅವರು 1922 ಅಲ್ಲಿ ಇವರು ಎಸ್ಕವೇಟ್ ಮಾಡ್ತಾರೆ. ಮತ್ತೆ ಸಿವಿಲೈಸೇಷನ್, ಈ ಎಂಟೈರ್ ಒಂದು ಹರಪ್ಪನ್ ಸಿವಿಲೈಸೇಷನ್ ಯಾರು ಕಂಡಿಡ್ತಾರೆ ಅಥವಾ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ರೆ ಸರ್ ಜಾನ್ ಮಾರ್ಸಲ್ ಅವರು ಇದನ್ನ ಒಂದು ಸಿವಿಲೈಸೇಷನ್ ಆಗಿ ಗುರುತಿಸ್ತಾರೆ. ಮತ್ತೆ ಫ್ರೆಂಡ್ಸ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ಧೋಲವೀರವನ್ನು 2021ರಲ್ಲಿ ಸೇರಿಸಲಾಗಿದೆ. ಆಮೇಲೆ ಫ್ರೀಕ್ವೆಂಟ್ಲಿ ಏನಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಮೇಲೆ, ಅಗ್ರಿಕಲ್ಚರ್ ಸೆಕ್ಟರ್ ಹರಪ್ಪರ್ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾರೆ. ಅವರ ಪ್ರಮುಖ ಬೆಳೆ ಬಂದಾಗ ವೀಟ್, ಗೋಧಿಯನ್ನು ಅಲ್ಲಿ ಬೆಳೆಯಲಾಗಿತ್ತು. ಮತ್ತೆ ಅದಲ್ಲದೆ ಬೇರೆ ಕ್ರಾಪ್ಸ್ ಯಾವಿದು ಅಂತ ನೋಡಿದಾಗ ಬಾರ್ಲಿ, ಬಟಾಣಿ ಕಾಳುಗಳು, ಪಿ, ಸಿಸಮ್ ಮತ್ತೆ ಮಸ್ಟರ್ಡ್ ಸಿಕ್ತಿದ್ವು. ಮತ್ತೆ ಈ ಒಂದು ಹರಪ್ಪನ್ ಸಿವಿಲೈಸೇಷನ್ ಇದೆಲ್ಲ ಫಸ್ಟ್ ಸಿವಿಲೈಸೇಷನ್ ಟು ಕಲ್ಟಿವೇಟ್ ದ ಕಾಟನ್ ಅಂತೇಳಿ, ಅಂದ್ರೆ ಆಥರ್ಸ್ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಏನಂದ್ರೆ ಫಸ್ಟ್ ಟೈಮ್ ಕಾಟನ್ ಬೆಳವಣಿಗೆ ಆಯ್ತು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ರೈಸ್ ಎವಿಡೆನ್ಸ್ ಅಂದ್ರೆ ಪ್ಯಾಡಿದ, ಭತ್ತದ ಎವಿಡೆನ್ಸ್ ಅಂದ್ರೆ ನಮ್ದು ಲೋತಾಲ್ ಮತ್ತೆ ರಾಂಗಪುರ್ ಅಲ್ಲಿ ಸಿಗುತ್ತೆ ಅಂತೇಳಿ ಗೊತ್ತಿರಬೇಕು. ಇಲ್ಲಿ ಆ ಕಾಲದಲ್ಲಿರುವಂತಹ ಪ್ರಮುಖ ಎನಿಮಲ್ಸ್ ಮೇಲೆ ಕೂಡ ಕ್ವಶನ್ಸ್ ಕೇಳಲಾಗಿದೆ. ಅಂದ್ರೆ ಸೀಲ್ಸ್ ಮೇಲೆ ಯಾವ ಒಂದು ಎನಿಮಲ್ ನಾವು ಫೌಂಡ್ ಆಗಿದೆ ಅಥವಾ ಗುರುತಿಸಲಾಗಿದೆ ಅಂತೇಳಿ ನೋಡಿದಾಗ ಬುಲ್ ಅಲ್ಲಿ ಸೀಲ್ಸ್ ಮೇಲೆ ಸಿಕ್ಕಿದೆ. ನೆಕ್ಸ್ಟ್ ಏನಂದ್ರೆ ಯೂನಿಕಾರ್ನ್ ಎಂಬುವ ಪ್ರಾಣಿಗಳು ಸಿಕ್ಕಿದೆ. ನೆಕ್ಸ್ಟ್ ಎಲಿಫೆಂಟ್, ರಿನೋಸರ್ಸ್, ಟೈಗರ್ ಮತ್ತೆ ಬಫೆಲೋ, ಇವೆಲ್ಲ ಏನಂದ್ರೆ ಪ್ರಾಣಿಗಳು ಆ ಸೀಲ್ಸ್ ಮೇಲೆ ನೋಡಿದ್ದೇವೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಂದ್ರೆ ಈ ಒಂದು ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ನಮ್ಗೆ ಅಂದ್ರೆ ಶುಗರ್ ಕಲ್ಟಿವೇಶನ್ ಅಂದ್ರೆ ಕಬ್ಬು ಮತ್ತೆ ಕುದುರೆಗಳ ಅವಶೇಷಗಳು ಸಿಗುವುದಿಲ್ಲ ಅಂತ ನಮಗೆ ಗೊತ್ತಿರಬೇಕು. ಹಾರ್ಸ್ ಅಂಡ್ ಶುಗರ್ ವರ್ ನಾಟ್ ಫೌಂಡ್ ಇನ್ ದಿ ಹರಪ್ಪನ್ ಸಿವಿಲೈಸೇಷನ್ ಟಿಲ್ ಡೇಟ್ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಏನಂದ್ರೆ ನೀವು ಹರಪ್ಪನ್ ಸಿವಿಲೈಸೇಷನ್ ಇಟ್ ಈಸ್ ಅನ್ ಹೈ ಇಲ್ಡಿಂಗ್ ಏರಿಯಾ ಅಂತೇಳಿ ಕನ್ಸಿಡರ್ ಮಾಡಬೇಕು. ಹಿಸ್ಟ್ರಿ ಏನಂದ್ರೆ ಪ್ರತಿ ವರ್ಷ UPSC ಅಲ್ಲಿ ಆಗಿರಬಹುದು ಮತ್ತೆ KPSC KE ಅಲ್ಲಿ ಏನಂದ್ರೆ ಒಂದು ಕ್ವಶನ್ ಹರಪ್ಪನ್ ಸಿವಿಲೈಸೇಷನ್ ಮೇಲೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದು ಏನಂದ್ರೆ ಹೈ ಇಲ್ಡಿಂಗ್ ಏರಿಯಾ ಆಗಿ ನೀವೇನಂದ್ರೆ ಪ್ರಯಾರಿಟಿ ಕೊಟ್ಟು ಓದ್ಕೋಬೇಕೆಂಬುದು ಇದರ ಒಂದು ಲರ್ನಿಂಗ್ ಆಗಿದೆ. ಫ್ರೆಂಡ್ಸ್, C1 ಸರಣಿಯಲ್ಲಿ 6ನೇ ಕ್ವಶನ್ ಕೂಡ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಡೈನಾಸಿಟೀಸ್ ಹೂ ರೂಲ್ಡ್ ಮಗಧ ಅಂತೇಳಿ, ಅಂದ್ರೆ ಈ ಕೆಳಗಿನ ಯಾವ ರಾಜವಂಶಗಳು ಅಂದ್ರೆ ಮಗಧ ಕಿಂಗ್ಡಮ್ ಅನ್ನ ಕ್ರೊನಾಲಜಿಕಲಿ ಏನಂದ್ರೆ ರೂಲ್ ಮಾಡಿದ್ವು ಅಂತೇಳಿ ಐಡೆಂಟಿಫೈ ಮಾಡಿ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಸೊ ಫ್ರೆಂಡ್ಸ್, ಮೂಲತವಾಗಿ ಏನಂದ್ರೆ ಹರ್ಯಾಂಕ ಡೈನಾಸಿಟಿ ಅದಲ್ಲ, ಹರ್ಯಾಂಕ ಡೈನಾಸಿಟಿ ಅಂದ್ರೆ ಕ್ರಿಸ್ತಪೂರ್ವ ಏನಂದ್ರೆ 544ರಿಂದ 413ರವರೆಗೆ ಏನಂದ್ರೆ ಇದನ್ನ ಬಿಂಬಿಸಾರ ಇದಾರಲ್ಲ, ಬಿಂಬಿಸಾರ ಇವ್ರು
ಏನಂದ್ರೆ ಮಗಧವನ್ನು ಆಳ್ವಿಕೆ ಮಾಡ್ತಾರೆ. ಇದು ಏನಂದ್ರೆ ಫಸ್ಟ್ ಮೇಜರ್ ಡೈನಾಸ್ಟಿ ಆಫ್ ಮಗಧ ಅಂತ ಕರಿತೀವಿ. ಅಂದ್ರೆ ಮಗಧವನ್ನು ಆಳ್ವಿಕೆ ಮಾಡಿರುವಂತಹ ಮೊದಲ ರಾಜಮನೆತನ ಅಂದ್ರೆ ಅದು ಏನಂದ್ರೆ ಹರ್ಯಂಕ ಡೈನಾಸ್ಟಿ ಅಂತ ಗೊತ್ತಿರಬೇಕು ಫ್ರೆಂಡ್ಸ್. ಅದಲ್ಲದೆ ನೆಕ್ಸ್ಟ್ ಬರುವಂತಹ ಡೈನಾಸ್ಟಿ ಅಂದ್ರೆ ಶಿಶುನಾಗ ಡೈನಾಸ್ಟಿ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಶಿಶುನಾಗ ಡೈನಾಸ್ಟಿನ ಸ್ಥಾಪನೆ ಮಾಡೋದಂದ್ರೆ ಶಿಶುನಾಗ ಎಂಬುವ ಒಂದು ರಾಜ ಏನಂದ್ರೆ ಸ್ಥಾಪನೆ ಮಾಡ್ತಾರೆ. ಮತ್ತೆ ಇವರ ರಾಜಧಾನಿ ಬಂದಾಗ ಫಸ್ಟ್ ಏನಂದ್ರೆ ವೈಶಾಲಿ ಇವರ ರಾಜಧಾನಿಯಾಗಿ ಮಗಧನ ಆಳ್ತಾರೆ. ನೆಕ್ಸ್ಟ್ ಏನಂದ್ರೆ ಪಾಟಲಿಪುತ್ರದಿಂದ ಈ ಒಂದು ಮಗಧವನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಹಾಗಾಗಿ ಅಂದ್ರೆ ಹರ್ಯಂಕ ಡೈನಾಸ್ಟಿ ಆದ್ಮೇಲೆ ಸುಮಾರು ಕ್ರಿಸ್ತಪೂರ್ವದಲ್ಲಿ 413ರಿಂದ 345 ಕ್ರಿಸ್ತಪೂರ್ವದಲ್ಲಿ ಏನಂದ್ರೆ ಶಿಶುನಾಗ ಡೈನಾಸ್ಟಿ ಆಳ್ವಿಕೆ ಮಾಡುತ್ತೆ. ನೆಕ್ಸ್ಟ್ ಬಂದಿರುವಂತದ್ದು ಏನೋ ಗೊತ್ತಾ, ನಂದ ಡೈನಾಸ್ಟಿ ಬರುತ್ತೆ. ನಂದ ರಾಜವಂಶ ಏನಂದ್ರೆ ಇವರು ಇದನ್ನ ಸ್ಥಾಪನೆ ಮಾಡೋದಂದ್ರೆ ಮಹಾಪದ್ಮನಂದ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಸೊ ಇವರು ಏನಂದ್ರೆ 345ರಿಂದ ಏನಂದ್ರೆ 322 ಕ್ರಿಸ್ತಪೂರ್ವದಲ್ಲಿ ಇವರು ಆಳ್ವಿಕೆ ಮಾಡ್ತಾರೆ. ಸೊ ನೆಕ್ಸ್ಟ್ ಅಂದ್ರೆ ಶಿಶುನಾಗ ಬಂದ್ಮೇಲೆ ನಂದ ಡೈನಾಸ್ಟಿ ಅಂತ ನಮಗೆ ಗೊತ್ತಿರಬೇಕು. ಅದಾದ್ಮೇಲೆ ನಂದ ಡೈನಾಸ್ಟಿ ಏನಂದ್ರೆ ಸೋಲಿಸಿ ಮೌರ್ಯರ ಆಳ್ವಿಕೆ ಬರ್ತಾರೆ. ಇದರ ಸ್ಥಾಪಕ ಬಂದಾಗ ಮೌರ್ಯ ಡೈನಾಸ್ಟಿ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಸೊ ಇದೇ ಇವರ ಒಂದು ಮೌರ್ಯ ಡೈನಾಸ್ಟಿಯಲ್ಲೇ ಅಶೋಕ ಬರ್ತಾನೆ ಅಂತೇಳಿ ತಮಗೆಲ್ಲ ಗೊತ್ತಿರುವಂತಹ ವಿಷಯವಾಗಿದೆ. ಸೊ ಹಾಗಾಗಿ ಏನಂದ್ರೆ ಮಗಧವನ್ನು ಏನೋ ಗೊತ್ತಾ, ಮೌರ್ಯವರು ನಂದರ ಆಳ್ವಿಕೆ ಮೇಲೆ ಇದು ಮಾಡ್ತಾರೆ, ಅಂದ್ರೆ ಆಳ್ವಿಕೆ ಮಾಡ್ತಾರೆ. ಸುಮಾರು ಅಂದ್ರೆ ಕ್ರಿಸ್ತಪೂರ್ವ 322ರಿಂದ 185 BC ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮೌರ್ಯರಾದ್ಮೇಲೆ ಅಂದ್ರೆ ಶುಂಗ ಡೈನಾಸ್ಟಿ ಬರುತ್ತೆ ಫ್ರೆಂಡ್ಸ್. ಇದರ ಸ್ಥಾಪಕರು ಬಂದಾಗ ಏನಂದ್ರೆ ಪುಷ್ಯಮಿತ್ರ ಶುಂಗ ಇದನ್ನ ಸ್ಥಾಪನೆ ಮಾಡ್ತಾರೆ. ಇಂಪಾರ್ಟೆಂಟ್ ಆಗಿ ಏನಂದ್ರೆ ಲಾಸ್ಟ್ ಮೌರ್ಯನ್ ರೂಲರ್ ಅದನ್ನಲ್ಲ ಬೃಹದತ್ತವನ್ನು ಅವರು ಏನಂದ್ರೆ ಸೋಲಿಸಿ ಏನಂದ್ರೆ ಶುಂಗ ಡೈನಾಸ್ಟಿನ ಸ್ಥಾಪನೆ ಮಾಡ್ತಾರೆ. ಇವರ ಆಳ್ವಿಕೆ ಬಂದಾಗ 185 BC ಅಂದ್ರೆ ಏನಂದ್ರೆ 73 BC ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಏನಂದ್ರೆ ಕ್ರೋನಾಲಜಿ ಬಂದಾಗ ಏನಂದ್ರೆ ಫಸ್ಟ್ ಏನಂದ್ರೆ ಹರ್ಯಂಕ ಡೈನಾಸ್ಟಿ ಮಗಧವನ್ನು ಆಳ್ವಿಕೆ ಮಾಡುತ್ತೆ. ನೆಕ್ಸ್ಟ್ ಏನಂದ್ರೆ ಶಿಶುನಾಗ ಇವರು ಅದನ್ನ ಆಳ್ವಿಕೆ ಮಾಡ್ತಾರೆ. ಅದಾದ್ಮೇಲೆ ಏನಂದ್ರೆ ಧನನಂದ ಸ್ಥಾಪನೆ ಮಾಡುವಂತ ನಂದ ಡೈನಾಸ್ಟಿ, ಮತ್ತೆ ನಂದರಾದ್ಮೇಲೆ ಮೌರ್ಯರು ಏನಂದ್ರೆ ಮಗಧವನ್ನು ಆಳ್ವಿಕೆ ಮಾಡ್ತಾರೆ. ಮೌರ್ಯರಾದ್ಮೇಲೆ ಅಂದ್ರೆ ಶುಂಗ ಡೈನಾಸ್ಟಿ ಏನಂದ್ರೆ ಮಗಧವನ್ನು ರೂಲ್ ಮಾಡುತ್ತೆ. ಸೊ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಏನ್ ಗೊತ್ತಾ ನಿಮ್ಗೆ, ಈ ಒಂದು ರಾಜನ ಮನೆತನಗಳ ರಾಜಧಾನಿ ಯಾವ್ದು ಅಂತ ಹೇಳಿ ಗೊತ್ತಿರಬೇಕು. ಸೊ ಬಹುತೇಕವಾನಂದ್ರೆ ಪಾಟಲಿಪುತ್ರನೇ ಇವ್ರದ್ದು ಮೊರಾರ್ಲೆಸ್ ಏನಂದ್ರೆ ರಾಜಧಾನಿಯಾಗಿ ಇವ್ರ ಏನಂದ್ರೆ ಚೂಸ್ ಮಾಡ್ಕೊಂಡು ಮಗಧವನ್ನು ಆಳ್ ಮಾಡ್ಕೊತಾರೆ. ಮತ್ತೆ ಕೆಲವೊಂದ್ ಕಡೆ ಏನಂದ್ರೆ ಬೇರೆ ಡೈನಾಸ್ಟಿ ಏನಂದ್ರೆ ಇವರು ರೆಫರೆನ್ಸ್ ಆಗಿ ಇಟ್ಕೊಂಡು ಆಳ್ವಿಕೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ಏನಂದ್ರೆ ನೀವು ಮೂಲತವಾಗಿ ಮೌರ್ಯ ಡೈನಾಸ್ಟಿ ಮೇಲೆ ಬಹಳ ಏನಂದ್ರೆ ಒತ್ತು ಕೊಟ್ಟು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಅದಲ್ಲದೆ ಏನು ಗೊತ್ತಾ, ನಿಮಗೆ ಒಂದು ಕೋಡ್ ಅನ್ನು ರೆಡಿ ಮಾಡಿ ಕೊಟ್ಟಿದ್ದೇನೆ. ಹ್ಯಾಪಿ ಸ್ಟೂಡೆಂಟ್ಸ್ ನೆವರ್ ಮಿಸ್ ಅ ಮೀಲ್ಸ್ ಅಂತೇಳಿ. ಅಂದ್ರೆ ಹ್ಯಾಪಿ ಬಂದಾಗ ಅಂದ್ರೆ ಹರ್ಯಂಕ ಡೈನಾಸ್ಟಿ ಆಗುತ್ತೆ, ಸ್ಟೂಡೆಂಟ್ಸ್ ಬಂದಾಗ ಏನಂದ್ರೆ ಶಿಶುನಾಗ ಡೈನಾಸ್ಟಿ ಆಗುತ್ತೆ, ನೆವರ್ ಬಂದಾಗ ಏನಂದ್ರೆ ನಂದ ಆಗುತ್ತೆ, ನೆಕ್ಸ್ಟ್ ಏನಂದ್ರೆ ಮಿಸ್ ಅಂತ ಬಂದಾಗ ಏನಂದ್ರೆ ಇಲ್ಲಿ ಮೌರ್ಯರ್ ಆಗ್ತಾರೆ. ಅದಲ್ಲದೆ ಏನು ಗೊತ್ತಾ, ನೆಕ್ಸ್ಟ್ ಏನಂದ್ರೆ ಮೀಲ್ಸ್ ಬಂದಾಗ ಏನಂದ್ರೆ ಶಿಶುನಾಗ ಅಂತೇಳಿ ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಹ್ಯಾಪಿ ಸ್ಟೂಡೆಂಟ್ ನೆವರ್ ಮಿಸ್ ಮೀಲ್ಸ್ ಅಂತೇಳಿ ಒಂದು ಕೋಡ್ ಅನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಏನಂದ್ರೆ ಈ ರೀತಿಯಾಗಿ ಎಲ್ಲ ಒಂದು ಇನೋವೇಷನ್ ಯೂಸ್ ಮಾಡಿ ನೀವೇನಂದ್ರೆ ಹಿಸ್ಟ್ರಿಯಲ್ಲಿ ಜಾಸ್ತಿ ಸ್ಕೋರ್ ಮಾಡಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ C1 ಸರಣಿಯ 13ನೇ ಕ್ವಶನ್, ಇದು ಕೂಡ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಐಡೆಂಟಿಫೈ ದ ಕಿಂಗ್ಸ್ ಆಫ್ ಸಂಗಮ್ ಡೈನಾಸಿಟಿ ಹೂ ರೂಲ್ಡ್ ವಿಜಯನಗರ ಅಂಪೈರ್ ಅಂತೇಳಿ. ಅಂದ್ರೆ ಸಂಗಮ ಡೈನಾಸ್ಟಿ ಯಾರೆಲ್ಲ ಈ ಕೆಳಗಿನ ರಾಜರೇನಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಾರೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಸೊ ಫ್ರೆಂಡ್ಸ್ ಸ್ಟೇಟ್ಮೆಂಟ್ 1 ಬಂದಾಗ ಬುಕ್ಕಟ್ಟು, ಸೆಕೆಂಡ್ ಏನಂದ್ರೆ ವೀರ ನರಸಿಂಹ, ಥರ್ಡ್ ಬಂದಾಗ ಏನಂದ್ರೆ ದೇವರಾಯ, ಡಿ ಬಂದಾಗ ಏನಂದ್ರೆ ಮಲ್ಲಿಕಾರ್ಜುನ್ ಅಂತೇಳಿ. ಅಂದ್ರೆ 4 ರಾಜರ ಹೆಸರನ್ನ ಕೊಡಲಾಗಿದೆ. ಆಮೇಲೆ ಅಂದ್ರೆ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸಿಂಗ್ ದಿ ಕೋಡ್ ಗಿವನ್ ಬಿಲೋ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಸೊ ನಾವು ಇದನ್ನ ನೋಡ್ಕೊಂಡಾಗ ಫ್ರೆಂಡ್ಸ್ ಏನಂದ್ರೆ ಸಂಗಮ್ ಡೈನಾಸ್ಟಿ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಳ್ಳುವ. ಸಂಗಮ್ ಡೈನಾಸ್ಟಿ ಏನಂದ್ರೆ 1336ರಲ್ಲಿ ಹರಿಹರ ಮತ್ತೆ ಬುಕ್ಕರು ಸ್ಥಾಪನೆ ಮಾಡ್ತಾರೆ. ಸೊ ಇದರ ಒಂದು ಆಳ್ವಿಕೆ ಕಾಲ ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗುತ್ತೆ ಅಂದ್ರೆ ಕ್ರಿಸ್ತಶಕ ಏನಂದ್ರೆ 1485ರವರೆಗೆ ಇದು ಏನಂದ್ರೆ ಎಕ್ಸ್ಟೆಂಡ್ ಆಗುತ್ತೆ. ಮತ್ತೆ ಹರಿಹರ ಮತ್ತೆ ಬುಕ್ ಆದ್ಮೇಲೆ ಅಂದ್ರೆ ಹರಿಹರ ಸೆಕೆಂಡ್ ಏನಂದ್ರೆ ಸಂಗಮ ಡೈನಾಸ್ಟಿ ಏನಂದ್ರೆ ರೂಲ್ ಮಾಡ್ತಾನೆ. ಅವ್ರಾದ್ಮೇಲೆ ಹರಿಹರ ಆದ್ಮೇಲೆ ಅಂದ್ರೆ ಬುಕ್ಕ 2 ಅಂತೇಳಿ ಇವ್ರೇನಂದ್ರೆ ಸಂಗಮ ಡೈನಾಸ್ಟಿಯಿಂದ ವಿಜಯನಗರ ಅಂಪೈರ್ ಅನ್ನ ಆಳ್ವಿಕೆ ಮಾಡ್ತಾನೆ. ಅದಾದ್ಮೇಲೆ ಫ್ರೆಂಡ್ಸ್ ಏನಂದ್ರೆ ದೇವರಾಯ ಫಸ್ಟ್ ಬರ್ತಾರೆ. ಇವ್ರೇನಂದ್ರೆ ಸಂಗಮರ ಪ್ರಾಮಿನೆಂಟ್ ಅಂದ್ರೆ ಪ್ರಸಿದ್ಧ ದೊರೆ ಅಂತೇಳಿ ಕರಿತೀವಿ ನಾವು, ದೇವರಾಯ ಫಸ್ಟ್ ಅಂತೇಳಿ. ಅದಾದ್ಮೇಲೆ ಏನಂದ್ರೆ ನೆಕ್ಸ್ಟ್ ಏನಂದ್ರೆ ಮಲ್ಲಿಕಾರ್ಜುನ ಅಥವಾ ಇಮ್ಮಡಿ ದೇವರಾಯ ಇದಾರಲ್ಲ, ಇವರು ಕೂಡ ಸಂಗಮ ಡೈನಾಸ್ಟಿ ರೂಲರ್ ಅಂತೇಳಿ ನಮಗೆ ಗೊತ್ತಿರಬೇಕು. ಆಮೇಲೆ ವೀರ ನರಸಿಂಹ ಅಂತ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ವೀರ ನರಸಿಂಹ ಇವರು ಸಂಗಮ ರೂಲರ್ ಅಲ್ಲ, ಹಿ ವಾಸ್ ನಾಟ್ ಎ ಸಂಗಮ ರೂಲರ್, ಬಟ್ ಹಿ ವಾಸ್ ಅ ಫೌಂಡರ್ ಆಫ್ ತುಳುವ ಡೈನಾಸ್ಟಿ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ ತುಳುವ ಡೈನಾಸ್ಟಿಯ ಸ್ಥಾಪಕರು ಯಾರಂತ ಬಂದಾಗ ವೀರ ನರಸಿಂಹ ಅಂತೇಳಿ ಗೊತ್ತಿರಬೇಕು. ಮತ್ತೆ ತುಳುವ ನರಸಿಂಹ ಆ ಒಂದು ಡೈನಾಸ್ಟಿಯಲ್ಲಿ ಅಂದ್ರೆ
ಪ್ರಸಿದ್ಧರು ಬಂದಾಗ ಕೃಷ್ಣದೇವರಾಯ ಅಂತೇಳಿ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಕ್ಕೆ ಏನಂದ್ರೆ ಆನ್ಸರಿಗೆ ಬರುವ ಈಗ ಇವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಬುಕ್ಕ 2 ಏನಂದ್ರೆ ಹರಿಹರ 2 ಆದ್ಮೇಲೆ ಬರ್ತಾನೆ. ಆಮೇಲೆ ವೀರ ನರಸಿಂಹ ಎಂಬುದು ಇವ್ರೇನಂದ್ರೆ ತುಳುವ ಡೈನಸ್ಟಿಯ ಸ್ಥಾಪಕ. ಸೊ ಬಿ ಏನಂದ್ರೆ ಆಪ್ಷನ್ ಇಂದ ತೆಗಿಬೇಕು ನಾವು. ಬಿ ಎಲ್ಲೆಲ್ಲಿದೆ ನೋಡ್ಕೊಂಡಾಗ ಆಪ್ಷನ್ 1 ಅಲ್ಲಿ ಬಿ ಇದೆ. ಸೊ ಹಾಗಾಗಿ ಇದು ರಾಂಗ್. ಆಮೇಲೆ ಆಪ್ಷನ್ 3 ಅಲ್ಲಿ ಕೂಡ ಬಿ ಇದೆ, ಇದನ್ನು ಕೂಡ ತೆಗಿರಿ. ಆಮೇಲೆ ಏನ್ ಗೊತ್ತಾ, ಆಪ್ಷನ್ 2 ಒಳಗಡೆ ಕೂಡ ಬಿ ಇದೆ, ಇದನ್ನು ಕೂಡ ತೆಗಿರಿ. ಅಂದ್ರೆ ವೀರ ನರಸಿಂಹ ತುಳುವ ಡೈನಸ್ಟಿಯ ಸ್ಥಾಪಕ ಅಂತ ಹೇಳಿ ನಮ್ಗೆ ಗೊತ್ತಿತ್ತು ಅಂತ ತಿಳ್ಕೊ. ಅವಾಗ ಏನಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ 4 ಗೆ ನೀವು ಆಪ್ಷನ್ 4 ಗೆ ಬರಬಹುದಾಗಿತ್ತು. ಸೊ ಫ್ರೆಂಡ್ಸ್, ಹಾಗಾಗಿ ಏನಂದ್ರೆ ಇದು ಸರಿಯಾದ ಉತ್ತರ ಬಂದಾಗ ಅಂದ್ರೆ ಆನ್ಸರ್ 4 ಆಗುತ್ತೆ. ಮತ್ತೆ ಇಲ್ಲಿ ಏನಂದ್ರೆ ಪ್ರಮುಖವಾಗಿ ನಾನು ವಿಜಯನಗರ ಡೈನಸ್ಟಿಯ ಅವರ ಒಂದು ಕಾಲಾವಧಿ ಮತ್ತೆ ಸ್ಥಾಪಕರನ್ನ ಹಾಕೊಂಡಿದ್ದೇನೆ. ಸೊ ಪ್ರಮುಖವಾಗಿ ಸಂಗಮ ನಾನು ಆಲ್ರೆಡಿ ಚರ್ಚೆ ಮಾಡಿರುವ ಹಾಗೆ 1336ರಲ್ಲಿ ಹರಿಹರ ಮತ್ತೆ ಬುಕ್ಕ ಇವರು ಸ್ಥಾಪನೆ ಮಾಡ್ತಾರೆ. ಇವರು ಏನಂದ್ರೆ ಫೌಂಡಿಂಗ್ ಡೈನಾಸಿಟಿ ಅಂತ ಹೇಳಿ ಕರಿತೀವಿ. ಅದಲ್ಲದೆ ಸಾಳ್ವ ಡೈನಾಸಿಟಿ ಬಂದಾಗ ಫ್ರೆಂಡ್ಸ್ ಅಂದ್ರೆ 1485ರಲ್ಲಿ ಸಾಳ್ವ ನರಸಿಂಹ ಏನಂದ್ರೆ ಇದನ್ನ ಸ್ಥಾಪನೆ ಮಾಡ್ತಾರೆ. ಇದರಿಂದ ಏನಂದ್ರೆ ನೆಕ್ಸ್ಟ್ ಏನಂದ್ರೆ ತುಳುವ ಡೈನಾಸಿಟಿ ಬಂದು ಏನಂದ್ರೆ 1505ರಲ್ಲಿ ಇದನ್ನ ವೀರ ನರಸಿಂಹ ಅವರು ಸ್ಥಾಪನೆ ಮಾಡ್ತಾರೆ. ತುಳುವ ಡೈನಾಸಿಟಿ ಇದೆಲ್ಲ ಇವರ ಪ್ರಮುಖ ಅಥವಾ ಗ್ರೇಟೆಸ್ಟ್ ರೂಲರ್ ಬಂದಾಗ ಕೃಷ್ಣದೇವರಾಯ ಅಂತೇಳಿ ಗೊತ್ತಿರಬೇಕು. ಅದಲ್ಲದೆ ಅರವೀಡು ಡೈನಾಸಿಟಿ ಕೊನೆಯ ಡೈನಾಸಿಟಿ, ಅದನ್ನ ಏನಂದ್ರೆ ತಿರುಮಲ ದೇವರಾಯ ಇವರು ಸ್ಥಾಪನೆ ಮಾಡ್ತಾರೆ. ಫ್ರೆಂಡ್ಸ್, ಏನಂದ್ರೆ ನೆಕ್ಸ್ಟ್ ಈಗ ಆಲ್ರೆಡಿ ನಿಮ್ಗೆ ಏನ್ ಗೊತ್ತಾ, ಮಗಧವನ್ನು ಆಳಿದ ಪ್ರಮುಖ ರಾಜವಂಶಗಳ ಮೇಲೆ ಕ್ರೋನಾಲಜಿ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದೇ ರೀತಿ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ನಿಮ್ಗೆ ಏನಂದ್ರೆ ವಿಜಯನಗರ ರಾಜಮನೆತನ ಆಳಿರುವ ರಾಜವಂಶಗಳ ಮೇಲೆ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ಏನಂದ್ರೆ ನಾನು ಇಲ್ಲಿ ಒಂದು ಕೋಡ್ ಮಾಡಿದ್ದೇನೆ, ಸಮ್ ಸ್ಟೂಡೆಂಟ್ ಟೇಕ್ ಅಡ್ಮಿಷನ್ ಅಂತೇಳಿ. ಅಂದ್ರೆ ಫಸ್ಟ್ ಎಸ್ ಬಂದಾಗ ಸಂಗಮ ಡೈನಾಸಿಟಿ ಅಂತೇಳಿ, ಸೆಕೆಂಡ್ ಸ್ಟೂಡೆಂಟ್ ಬಂದಾಗ ಏನಂದ್ರೆ ಸಾಳ್ವ ಡೈನಾಸಿಟಿ, ಟೇಕ್ ಬಂದಾಗ ಏನಂದ್ರೆ ತುಳುವ ಡೈನಾಸಿಟಿ, ಅಡ್ಮಿಷನ್ ಬಂದಾಗ ಏನಂದ್ರೆ ಅರವಿಡು ಅಂತೇಳಿ. ಅಂದ್ರೆ ಸಮ್ ಸ್ಟೂಡೆಂಟ್ಸ್ ಟೇಕ್ ಅಡ್ಮಿಷನ್ ಅಂತೇಳಿ ನೀವು ಒಂದು ಕೋಡ್ ನೆನ್ಪಿಟ್ಕೊಂಡ್ರೆ ಕ್ರೋನಾಲಜಿನ ನೀಟಾಗಿ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬಹುದು. ಅದಲ್ಲದೆ ಫ್ರೆಂಡ್ಸ್, ನೆಕ್ಸ್ಟ್ ರಿಮೈಂಡರ್ ಏನ್ ಗೊತ್ತಾ, ನಾನು UPSC ಪ್ರಿಲಿಮ್ಸ್ ಬರ್ದಿರೋದು, KPSC ಬರ್ದಿರೋದು, ಮತ್ತೆ ಎಲ್ಲ ಇತರೆ PDO ಎಕ್ಸಾಮ್ ಅಲ್ಲಿ ಏನು ಗೊತ್ತಾ ಬರ್ದಾಗ ಎಲ್ಲ ಒಂದು ಅನುಭವದ ಮೇಲೆ ಏನು ಹೇಳ್ಬೋದು ಅಂದ್ರೆ, ವಿಜಯನಗರ ಅಂಪೈರ್ ಮೇಲೆ ನಿಮ್ಗೆ ಏನಂದ್ರೆ ಎಲ್ಲ 4 ಡೈನಾಸಿಟಿಯ ಸ್ಥಾಪಕರು ಯಾರು, ಹೂ ಎಸ್ಟಾಬ್ಲಿಷ್ಡ್ ಇಟ್, ಅವರ ರಾಜಧಾನಿ ಯಾವುದಿತ್ತು, ಮತ್ತೆ ಅವರು ಪ್ರಮುಖವಾಗಿ ಏನಂದ್ರೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಗೆ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅಲ್ಲಿರುವಂತಹ ಪ್ರಮುಖ ಪೋಯೆಟ್ಸ್ ಯಾರು ಅಂತೇಳಿ ಗೊತ್ತಿರಬೇಕು. ಆಮೇಲೆ ಅವರ ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಂತೇಳಿ ಗೊತ್ತಿರಬೇಕು. ಅಡ್ಮಿನಿಸ್ಟ್ರೇಷನ್ ಮತ್ತೆ ಇಂಪಾರ್ಟೆಂಟ್ ಆಗಿರಂದ್ರೆ ಅವರ ಕಾಲದಲ್ಲಿ ಫಾರಿನ್ ವಿಸಿಟರ್ಸ್ ಯಾರೆಲ್ಲ ಫಾರಿನ್ ವಿಸಿಟರ್ಸ್ ಬಂದಿರ್ತಾರೆ ಅಂತೇಳಿ ಅದ್ರ ಮೇಲೆ ನಿಗಾ ಇಡಬೇಕಾಗುತ್ತೆ. ಫ್ರೆಂಡ್ಸ್, C1 ಸರಣಿಯ ನೆಕ್ಸ್ಟ್ ಕ್ವಶನ್ 14ನೇ ಕ್ವಶನ್, ಇದು ಕೂಡ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್. ಇದು ಏನಿದೆ ಕ್ವಶನ್ ನೋಡ್ಕೊಂಡಾಗ, ಐಡೆಂಟಿಫೈ ದಿ ಪರ್ಸನ್ಸ್ ವಿತ್ ಹಿಸ್ಟಾರಿಕಲ್ ಕನೆಕ್ಷನ್ಸ್ ವಿತ್ ಶ್ರವಣ ಬೆಳಗೋಣ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಅಂದ್ರೆ ಈ ಕೆಳಗಿನ ಯಾವ ವ್ಯಕ್ತಿಗಳು ಏನಂದ್ರೆ ಶ್ರವಣ ಬೆಳಗೋಣ ಜೊತೆ ಒಂದು ಹಿಸ್ಟಾರಿಕಲ್ ಕನೆಕ್ಷನ್ಸ್ ಅಥವಾ ಐತಿಹಾಸಿಕ ಸಂಬಂಧವನ್ನು ಹೊಂದಿದ್ದಾರೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಇಲ್ಲಿ ಹೇಳಿದ್ರೆ ಫಸ್ಟ್ ನಿಮಗೆ 5 ವ್ಯಕ್ತಿಗಳ ಹೆಸರನ್ನು ಕೊಡಲಾಗಿದೆ. ಅದಾದ್ಮೇಲೆ ಕ್ವಶನ್ ಏನಿದೆ, ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸಿಂಗ್ ದಿ ಕೋಡ್ಸ್ ಗಿವನ್ ಬಿಲೋ. ಅಂದ್ರೆ ಈ 4 ಆಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಕೋಡ್ ಅನ್ನು ನೋಡಿಕೊಂಡು ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಎ ಸ್ಟೇಟ್ಮೆಂಟ್ ಆಗಿರುವಂತಹ ಚಂದ್ರಗುಪ್ತ ಮೌರ್ಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇವರೇನಂದ್ರೆ ತಮ್ಮ ಒಂದು ಲಾಸ್ಟ್ ಇಯರ್ಸ್ ಕೊನೆಯ ದಿನಗಳನ್ನು ಶ್ರವಣ ಬೆಳಗೊಳದಲ್ಲಿ ಕಳೀತಾರೆ. ಯಾರ ಒಂದು ಗೈಡೆನ್ಸ್ ಎಲ್ಲ ಬಂದಾಗ ಜೈನ ಮಾಂಕ್ ಆಗಿರುವಂತಹ ಭದ್ರಬಾಹು ಜೊತೆ ಅವರು ಸೌತ್ ಇಂಡಿಯಾಗೆ ಬರ್ತಾರೆ. ಇಲ್ಲಿ ಏನಂದ್ರೆ ಅವರು ಸಲ್ಲೇಖನ ವ್ರತವನ್ನು ಚಂದ್ರಗಿರಿ ಎಂಬ ಹಿಲ್ಲನಲ್ಲಿ ಅಥವಾ ಚಂದ್ರಗಿರಿ ಬೆಟ್ಟದಲ್ಲಿ ಸಲ್ಲೇಖನ ವ್ರತವನ್ನು ಅವ್ರೇನಂದ್ರೆ ಕೈಗೊಳ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಏನಂದ್ರೆ ಚಂದ್ರಗುಪ್ತ ಮೌರ್ಯ ಎಂಬುದು ಆಪ್ಷನ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಚಾವುಂಡರಾಯ ಬಂದಾಗ ಫ್ರೆಂಡ್ಸ್ ಅಂದ್ರೆ ಇವ್ರೇನಂದ್ರೆ ವೆಸ್ಟರ್ನ್ ಗಂಗಾ ಡೈನಾಸಿಟಿಯ ಮಿನಿಸ್ಟರ್ ಆಗಿರ್ತಾರೆ. ಅಂದ್ರೆ ಗಂಗಾ ಡೈನಾಸಿಟಿಯಲ್ಲಿ ಮಿನಿಸ್ಟರ್ ಆಗಿರುವಂತಹ ಚಾವುಂಡರಾಯ ಏನ್ ಮಾಡ್ತಾನೆ ಅಂದ್ರೆ ಬಾಹುಬಲಿಯ ಏನಂದ್ರೆ ಮೋನೋಲಿಥಿಕ್ ಸ್ಟ್ಯಾಚು ಬಾಹುಬಲಿ ಇದೆ ಅಂದ್ರೆ ಅದನ್ನ ಅವರು ಪ್ರಾರಂಭಿಸ್ತಾರೆ. ಸೊ ಹಾಗಾಗಿ ಚಾವುಂಡರಾಯ ಆಲ್ಸೋ ಅಸೋಸಿಯೇಟೆಡ್ ವಿತ್ ಶ್ರವಣ ಬೆಳಗೊಳ ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೀನ್ ಶಾಂತಲ ಬಂದಾಗ ಹೊಯ್ಸಳರ ರಾಜ ಆಗಿರುವಂತಹ ವಿಷ್ಣುವರ್ಧನ ಅವರ ಪತ್ನಿಯಾಗಿದ್ದು ಅವ್ರೇನಂದ್ರೆ ಡಿವೋಟಿ ಆಫ್ ಜೈನ್, ಅಂದ್ರೆ ಅವರು ಏನಂದ್ರೆ ಜೈನ್ ಆಗಿರ್ತಾರೆ. ಆಮೇಲೆ ಏನಂದ್ರೆ ಸಪೋರ್ಟೆಡ್ ದಿ ಜೈನ್ ಟೆಂಪಲ್ಸ್, ಅಂದ್ರೆ ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ಏನಂದ್ರೆ ಅವ್ರು ಏನಂದ್ರೆ ಜೈನ್ ಟೆಂಪಲ್ಸ್ ನಿರ್ಮಾಣ ಮಾಡ್ಲಿಕ್ಕೆ ತಮ್ಮ ಒಂದು ಕಾಂಟ್ರಿಬ್ಯೂಷನ್ಸ್ ಮಾಡ್ತಾರೆ. ನೆಕ್ಸ್ಟ್ ಚಿಕ್ಕದೇವರಾಜ ಒಡಿಯರ್ಸ್ ಬಂದಾಗ ಫ್ರೆಂಡ್ಸ್ ಇವರು ಏನಂದ್ರೆ ಮೈಸೂರು ಕಿಂಗ್ ಅಂತೇಳಿ ತಮಗೆಲ್ಲ ಗೊತ್ತಿರುವ ಮಾಹಿತಿ. ಇವರು ಶ್ರವಣ ಬೆಳಗೊಳದಲ್ಲಿರುವಂತಹ ಜೈನ್ ಇನ್ಸ್ಟಿಟ್ಯೂಷನ್ ಮತ್ತೆ ಜೈನ ಟೆಂಪಲ್ ಗಳಿಗೆ ಏನ್ ಕೊಡ್ತಾರೆ ಅಂದ್ರೆ ಲ್ಯಾಂಡ್ ಕೊಡ್ತಾರೆ ಮತ್ತೆ ಫಿನಾನ್ಷಿಯಲ್ ಹಣವನ್ನು ಕೂಡ ಕೊಡುವುದರ ಮೂಲಕ ಶ್ರವಣ ಬೆಳಗೊಳಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೆಕ್ಸ್ಟ್ ಮಲ್ಲಿಕಾಫರ್ ಬಂದಾಗ ಅಂದ್ರೆ ಇವರು ಅಲ್ಲಾವುದ್ದೀನ್ ಖಿಲ್ಜಿಯ ಜನರಲ್ ಆಗಿರ್ತಾನೆ. ಮತ್ತೆ ಇನ್ವೇಡೆಡ್ ದಿ ಹೊಯ್ಸಳ ಕಿಂಗ್ಡಮ್ ಅಂತಂದ್ರೆ ಹೊಯ್ಸಳ ಕಿಂಗ್ಡಮ್ ಮೇಲೆ ಇವರು ಅಟ್ಯಾಕ್ ಮಾಡ್ತಾರೆ. ಆದ್ರೆ ಶ್ರವಣ ಬೆಳಗೊಳಕ್ಕೆ ಮತ್ತೆ ಮಲ್ಲಿಕಾಫರ್ಗೆ ಯಾವುದೇ ಕನೆಕ್ಷನ್ ಇಲ್ಲ ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಏನಂದ್ರೆ ನಮ್ಗೆ ಮಲ್ಲಿಕಾಫರ್ ಬಿಟ್ಟು ಉಳುಕಿದ ಎಲ್ಲಾ ಆಪ್ಷನ್ಸ್ ಅದಾವಲ್ಲ, ಉಳುಕಿದ ಎಲ್ಲಾ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತೇಳಿ ಗೊತ್ತಿರಬೇಕು. ಸೊ ಅದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಅಂದ್ರೆ ಸ್ಟೇಟ್ಮೆಂಟ್ 2 ಇಸ್ ದ
ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಫ್ರೆಂಡ್ಸ್, ಅದಲ್ಲದೆ ಏನು ಗೊತ್ತಾ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ KPSC ಮತ್ತು UPSC ಅಥವಾ KEಗೆ ಇಂಪಾರ್ಟೆಂಟ್ ಶ್ರವಣ ಬೆಳವಣಿಗೆ ಬಗ್ಗೆ ಗೊತ್ತಿರಬೇಕಾದ ಮಾಹಿತಿ ಏನಂದ್ರೆ ಇದು ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಂತೇಳಿ ಮೂಲತವಾಗಿ ಗೊತ್ತಿರಬೇಕು. ಏನಂದ್ರೆ ಪ್ರಮುಖವಾಗಿ ಏನಂದ್ರೆ ಕರ್ನಾಟಕದ ಹಾಸನ್ ಡಿಸ್ಟಿಕ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನಂದ್ರೆ ಯಾವ ಒಂದು ರಿಲಿಜನ್ಗೆ ಫೇಮಸ್ ಆಗಿದೆ ಅಂತ ಬಂದಾಗ ಜೈನ, ಭಾರತದಲ್ಲಿ ಇದು ಒಂದು ಇಂಪಾರ್ಟೆಂಟ್ ಜೈನ ಪಿಲ್ಗ್ರಿಮೇಜ್ ಆಗಿ ಎಮರ್ಜ್ ಆಗಿದೆ. ಮತ್ತೆ ಇದರ ಮೀನಿಂಗ್ ಬಂದಾಗ ಶ್ರವಣ ಬಂದಾಗ ಅಂದ್ರೆ ಜೈನ ಅಸ್ಥೆಟಿಕ್ ಅಂತೇಳಿ ಕರಿತೀವಿ. ಆಮೇಲೆ ಬೆಳಗೋಳ ಬಂದಾಗ ಅಂದ್ರೆ ವೈಟ್ ಪಾಂಡ್ ಅಂತೇಳಿ ಕೂಡ ಇದನ್ನ ಒಂದು ಕರಿತೀವಿ. ನೆಕ್ಸ್ಟ್ ಬಿಳಿಯ ಕೆರೆ ಮತ್ತೆ ಜೈನ ಅಸ್ಟಿಸಮ್ ಅಂದ್ರೆ ಸ್ಪಿರಿಚುವಲ್ ಸೆಂಟರ್ ಅಂತೇಳಿ ಕರಿತೀವಿ. ಮತ್ತೆ ಫೇಮಸ್ ಯಾವುದಕ್ಕಿದೆ ಬಂದಾಗ ಇಲ್ಲಿ ಏನಂದ್ರೆ ಬಾಹುಬಲಿಯ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಇದೆಯಲ್ಲ, ಇದು ಬಹಳ ಇದಕ್ಕೆ ಫೇಮಸ್ ಇದೆ. ಇದನ್ನ ಕಮಿಷನ್ ಅಥವಾ ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರಾರಂಭಿಸಿದಾರೆ ಅಂದ್ರೆ ವೆಸ್ಟರ್ನ್ ಗಂಗಾ ಡೈನಾಸ್ಟಿ ಮಿನಿಸ್ಟರ್ ಆಗಿರುವಂತಹ ಚಾವುಂಡರಾಯ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದೆ. ನೆಕ್ಸ್ಟ್ ಇದರ ಹೈಟ್ ಸ್ಟ್ಯಾಚ್ಯೂ ಆಫ್ ಬಾಹುಬಲಿ ಬಂದಾಗ ಫ್ರೆಂಡ್ಸ್ 57 ಫೀಟ್ ಇದೆ. ಮತ್ತೆ ಮೀಟರ್ಸ್ ಬಂದಾಗ 17.4 ಮೀಟರ್ಸ್ ಇದೆ ಅಂತ ಹೇಳಿ ಗೊತ್ತಿರಬೇಕು. ಮತ್ತೆ ಏನಂದ್ರೆ ಜಗತ್ತಿನಲ್ಲಿ ಇಟ್ ಈಸ್ ಒನ್ ಆಫ್ ದಿ ಟಾಲೆಸ್ಟ್ ಫ್ರೀ ಸ್ಟ್ಯಾಂಡಿಂಗ್ ಮೊನೋಲಿಥಿಕ್ ಸ್ಟ್ಯಾಚ್ಯೂ, ಅಂದ್ರೆ ಒಂದೇ ಕಲ್ಲಿನಿಂದ ಇಷ್ಟೊಂದು ಎತ್ತರಕ್ಕೆ ಒಂದು ಸ್ಟ್ಯಾಂಡ್ ಆಗಿರುವಂತಹ ಒಂದು ಸ್ಟ್ಯಾಚ್ಯೂ ಅಂತೇಳಿ ಜಗತ್ತಿನಲ್ಲಿ ಗುರುತಿಸಲಾಗಿದೆ. ಮತ್ತೆ ಶ್ರವಣಬೆಳಗೊಳದ ಪ್ರಮುಖ ಒಂದು ಹಿಲ್ಸ್ ಅಥವಾ ಬೆಟ್ಟಗಳು ಬಂದಾಗ ಏನಂದ್ರೆ ವಿಂಧ್ಯಗಿರಿ ಹಿಲ್ಸ್ ಇದೆ. ಮತ್ತೆ ಅಲ್ಲಿ ಏನಂದ್ರೆ ಬಾಹುಬಲಿ ಸ್ಟ್ಯಾಚ್ಯೂ ನೋಡ್ತೀವಿ. ನೆಕ್ಸ್ಟ್ ಏನಂದ್ರೆ ಚಂದ್ರಗಿರಿ ಅಂತ ಹೇಳಿ, ಚಂದ್ರಗಿರಿ ಕೂತ ಇನ್ನೊಂದು ಬೆಟ್ಟ ಇದೆ, ಸೊ ನಮಗೆ ಗೊತ್ತಿರಬೇಕು. ಅದು ಏನಂದ್ರೆ ಚಂದ್ರಗುಪ್ತ ಮೌರ್ಯ ಮತ್ತೆ ಭದ್ರಭಾವ ಜೊತೆ ಒಂದು ಸಂಬಂಧ ಹೊಂದಿರುವ ಒಂದು ಬೆಟ್ಟ ಅಂತ ಹೇಳಿ ಗೊತ್ತಿರಬೇಕು. ಮತ್ತೆ ಪ್ರತಿ 12 ವರ್ಷಕ್ಕೊಮ್ಮೆ ಏನಂದ್ರೆ ಗ್ರ್ಯಾಂಡ್ ಸೆರೆಮನಿ, ಅಂದ್ರೆ ಒಂದು ಗ್ರ್ಯಾಂಡ್ ಒಂದು ಸೆರೆಮನಿ ಆಗುತ್ತೆ. ಅದನ್ನೇನಂದ್ರೆ ಮಹಾಮಸ್ತಾಭಿಷೇಕ ಅಂತೇಳಿ ಕರಿತೀವಿ. ಅದನ್ನೇನಂದ್ರೆ ಪ್ರತಿ 12 ವರ್ಷ ನಡೆಯುತ್ತೆ ಅಂತ ಗೊತ್ತಿರಬೇಕು. ಮತ್ತೆ ಇಲ್ಲಿ ಏನಂದ್ರೆ ಜೈನ ಟ್ರೆಡಿಷನ್ಗೆ ಬಹಳ ಒಂದು ಮಹತ್ವ ಇದೆ. ಸೊ ಹಾಗಾಗಿ ಏನಂದ್ರೆ ಚಂದ್ರಗುಪ್ತ ಮೌರ್ಯ ಬಿಲೀವ್ಡ್ ಟು ಹ್ಯಾವ್ ಪರ್ಫಾರ್ಮ್ಡ್ ಸಲ್ಲೇಖನ ವ್ರತ. ಇಲ್ಲಿ ಏನಂದ್ರೆ ಅವ್ರು ಏನಂದ್ರೆ ಇಲ್ಲಿ ಸಲ್ಲೇಖನ ವ್ರತ ಚಂದ್ರಗಿರಿ ಹಿಲ್ಸ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಶ್ರವಣ ಬೆಳಗೊಳ ಅಂದ್ರೆ ಯುನೆಸ್ಕೋನ ಟೆಂಟೇಟಿವ್ ಲಿಸ್ಟಿಗೆ ಸೇರಿಸಲಾಗಿದೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ ಇವೆಲ್ಲ ಫ್ಯಾಕ್ಟ್ಸ್ ಏನಂದ್ರೆ ನಮಗೆ ಶ್ರವಣ ಬೆಳಗೊಳ ಬಗ್ಗೆ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ಸ್ ಕೇಳುವ ಎಲ್ಲ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಈ 4ರಿಂದ 5 ವ್ಯಕ್ತಿಗಳ ಒಂದು ಪ್ರಮುಖವಾಗಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನೋಡ್ಕೋಬೇಕು. ಫ್ರೆಂಡ್ಸ್, ನೆಕ್ಸ್ಟ್ C1 ಸರಣಿಯ 15ನೇ ಕ್ವಶನ್, ಇದು ಕೂಡ ಏನಂದ್ರೆ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ಅಕಾರ್ಡಿಂಗ್ ಟು ಪೆರಿಸ್ತಾ ನೇಮ್ ದಿ ಸುಲ್ತಾನ್ ಹೂ ಪ್ರೊವೈಡೆಡ್ ವಾಟರ್ ಸಿಸ್ಟಮ್ ಟು ಬಿಜಾಪುರ್ ಡ್ಯೂರಿಂಗ್ ದಿ ಆದಿಲ್ ಶಾಹಿ ಪೀರಿಯಡ್ ಅಂತೇಳಿ. ಅಂದ್ರೆ ಫ್ರೆಂಡ್ಸ್, ಬಿಜಾಪುರನ ಗೊತ್ತಾ ಆದಿಲ್ ಶಾಹಿ ಅವರು ಆಳ್ವಿಕೆ ಮಾಡ್ತಾರೆ. ಆ ಒಂದು ಅಕಾರ್ಡಿಂಗ್ ಟು ಏನಂದ್ರೆ ಪೆರಿಸ್ತಾ ಏನಂದ್ರೆ ಒಂದು ಪುಸ್ತಕ ಬರೀತಾನೆ. ಅವನ ಒಂದು ಬರವಣಿಗೆ ಮೂಲಕ ಈ ಕೆಳಗಿನ ಯಾವ ಸುಲ್ತಾನ್ ಅಂದ್ರೆ ಬಿಜಾಪುರಿಗೆ ಒಂದು ವಾಟರ್ ಸಿಸ್ಟಮ್ ಅಥವಾ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಆಪ್ಷನ್ಸ್ ನೋಡ್ಕೊಂಡಾಗ ಅಂದ್ರೆ ಫಸ್ಟ್ ಏನಂದ್ರೆ ಇಸ್ಮಾಯಿಲ್ ಆದಿಲ್ ಶಾ, ಸೆಕೆಂಡ್ ಅಂದ್ರೆ ಅಲಿ ಆದಿಲ್ ಶಾ ಫಸ್ಟ್, ಆಮೇಲೆ ಥರ್ಡ್ ಬಂದಾಗ ಮೊಹಮ್ಮದ್ ಆದಿಲ್ ಶಾ, ಫೋರ್ತ್ ಏನಂದ್ರೆ ಇಬ್ರಾಹಿಂ ಆದಿಲ್ ಶಾ ಅಂತ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ಏನು ಗೊತ್ತಾ ಅದಕ್ಕೆ ಆನ್ಸರ್ನ ಕೊಟ್ಕೊಂಡಿದ್ದೇನೆ. ಏನಾಗುತ್ತಂದ್ರೆ ಪರ್ಷಿಯನ್ ಇತಿಹಾಸಕಾರರಾಗಿರುವಂತಹ ಮೊಹಮ್ಮದ್ ಕಾಸಿಂ ಪೆರಿಸ್ತಾ ಅವರು ತಮ್ಮ ಒಂದು ಬರವಣಿಗೆಯಲ್ಲಿ ಏನು ಬರೀತಾರೆ ಅಂದ್ರೆ ಆದಿಲ್ ಶಾಹಿ ಡೈನಾಸಿಟಿಯ 5ನೇ ರೂಲರ್ ಆಗಿರುವಂತಹ ಅಲಿ ಆದಿಲ್ ಶಾ ಇದಾರಲ್ಲ, ಇವರೇನಂದ್ರೆ ಬಿಜಾಪುರ್ ಸಿಟಿಗೆ ಒಂದು ಎಫಿಷಿಯಂಟ್ ವಾಟರ್ ಸಪ್ಲೈ ಸಿಸ್ಟಮ್ ಅನ್ನ ಮ್ಯಾನೇಜ್ ಮಾಡಿದ್ರು ಅಥವಾ ಕೊಡಲಾಗಿದೆ, ಇವರ ಒಂದು ಕೊಡುಗೆ ಆಗಿದೆ ಅಂತೇಳಿ ಅವರು ಬರೀತಾರೆ. ಸೊ ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಯಾವ ಸುಲ್ತಾನ ಬಿಜಾಪುರಿಗೆ ವಾಟರ್ ಸಿಸ್ಟಮ್ ಪ್ರೊವೈಡ್ ಮಾಡೋದನ್ನ ಬಂದಾಗ ಸೆಕೆಂಡ್ ಆಪ್ಷನ್ ಆಗಿರುವಂತಹ ಅಲಿ ಆದಿಲ್ ಶಾ ಅಂತೇಳಿ ಗೊತ್ತಿರಬೇಕು. ಅದಲ್ಲದೆ ಫ್ರೆಂಡ್ಸ್, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿ ಏನಂದ್ರೆ ನೆಕ್ಸ್ಟ್ ಆದಿಲ್ ಶಾಹಿ ಡೈನಾಸಿಟಿ, ಬಿಜಾಪುರಿನ ಆದಿಲ್ ಶಾಹಿ ಡೈನಾಸಿಟಿ ಬಗ್ಗೆ ನಾನು ಕೆಲವೊಂದು ಫ್ಯಾಕ್ಟ್ಸ್ ಅನ್ನ ಇಲ್ಲಿ ಹಾಕೊಂಡಿದ್ದೇನೆ. ಯಾವುದಂದ್ರೆ ಅವರ ಒಂದು ರಾಜಧಾನಿ ಬಂದಾಗ ಅಂದ್ರೆ ಬಿಜಾಪುರ ಅಥವಾ ವಿಜಯಪುರ, ಇವತ್ತಿನ ವಿಜಯಪುರ ಅವರ ರಾಜಧಾನಿ ಆಗಿತ್ತು. ಮತ್ತೆ ಸ್ಥಾಪಕರು ಫೌಂಡರ್ಸ್ ಬಂದಾಗ ಅಂದ್ರೆ ಯೂಸುಫ್ ಆದಿಲ್ ಶಾ ಏನಂದ್ರೆ 1490ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಫೇಮಸ್ ಮಾನ್ಯುಮೆಂಟ್ಸ್ ಬಂದಾಗ ಏನಂದ್ರೆ ಜಗತ್ ಪ್ರಸಿದ್ಧವಾಗಿರುವಂತಹ ಗೋಲ್ ಗುಂಬಾಜ, ಇದನ್ನ ಮೊಹಮ್ಮದ್ ಆದಿಲ್ ಶಾ ಅವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಏನಂದ್ರೆ ಇವರನ್ನ ಗ್ರೇಟ್ ಪ್ಯಾಟರ್ನ್ಸ್ ಆಫ್ ಮ್ಯೂಸಿಕ್ ಅಂತ ಹೇಳಿ ಅಂದ್ರೆ ಇವರೇನಂದ್ರೆ ಮ್ಯೂಸಿಕ್ ಗೆ ತಮ್ಮದೇ ಆದ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅದರೇನಂದ್ರೆ ಇಬ್ರಾಹಿಂ ಆದಿಲ್ ಶಾ ಇದಾರಲ್ಲ, ಇವರೇನಂದ್ರೆ ಮ್ಯೂಸಿಕ್ ಮೇಲೆ ಅಂದ್ರೆ ಕಿತಾಫ್ ಇ ನೌರೋಸ್ ಎಂಬ ಪುಸ್ತಕವನ್ನು ಬರೀತಾರೆ. ನೆಕ್ಸ್ಟ್ ಎಫಿಷಿಯಂಟ್ ವಾಟರ್ ಸಿಸ್ಟಮ್ ಬಂದಾಗ ಏನಂದ್ರೆ ಅಲಿ ಆದಿಲ್ ಶಾ ಅಂತೇಳಿ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೆ. ಮತ್ತೆ ಇವರ ಅಂದ್ರೆ ಡೈನಾಸಿಟಿ ಏನಂದ್ರೆ 1686ರಲ್ಲಿ ಇದೇನಂದ್ರೆ ಇದನ್ನ ಔರಂಗಜೇಬು ತಮ್ಮ ಮೊಘಲ್ ಎಂಪೈರಿಗೆ ವಿಲೀನಗೊಳಿಸ್ತಾರೆ. ಸೊ ಇವೆಲ್ಲ ಫ್ಯಾಕ್ಟ್ಸ್ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ C1 ಸರಣಿಯಲ್ಲಿ 16ನೇ ಕ್ವಶನ್, ಇದು ಕೂಡ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಅಂತ ನೋಡ್ಕೊಂಡಾಗ ಅರೇಂಜ್ ದಿ ಫಾಲೋವಿಂಗ್ armed revolts in correct chronological order which were held against the British in Karnataka ಅಂತೇಳಿ. ಅಂದ್ರೆ ಇಲ್ಲಿ 4 ಆರ್ಮ್ಡ್ ರಿವೋಲ್ಟ್ಸ್, ಸಶಸ್ತ್ರ ಬಂಡಾಯಗಳ ಬಗ್ಗೆ ಕೊಡಲಾಗಿದೆ. ಫಸ್ಟ್ ಏನಂದ್ರೆ ಎ ಬಂದಾಗ ಸೂಪಾ, ಸೆಕೆಂಡ್ ಅಂದ್ರೆ ನಿಪ್ಪಣಿ ರಿವೋಲ್ಟ್, ಥರ್ಡ್ ಬಂದಾಗ ಏನಂದ್ರೆ ಸಿಂದಗಿ, ಫೋರ್ತ್ ಡಿ ಬಂದಾಗ ಬೀದರ್ ರಿವೋಲ್ಟ್ ಅಂತೇಳಿ. ಅದಾದ್ಮೇಲೆ ಅಂದ್ರೆ ಇಲ್ಲಿ 4 ಆಪ್ಷನ್ಸ್ ನ ಕೊಡಲಾಗಿದೆ. ಸೊ ಫ್ರೆಂಡ್ಸ್, ನನಗೆ ಗೊತ್ತಾ ಬ್ರೀಫ್ ಆಗಿ ನಿಮಗೆ ಇದರ ಒಂದು ಬ್ಯಾಕ್ ಗ್ರೌಂಡ್ ಅನ್ನು ಹೇಳ್ತೇನೆ. ಬೀದರ್ ರಿವೋಲ್ಟ್ ಅಥವಾ ಬೀದರ್ ಸಶಸ್ತ್ರ ಬಂಡಾಯ ಏನಂದ್ರೆ 1818ರಲ್ಲಿ ನಡೆಯುತ್ತೆ.
ಎಲ್ಲಿ ಬಂದಾಗ ಬೀದರ್ನಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಇದು ಯಾರ ವಿರುದ್ಧ ಬಂದಾಗ ಬ್ರಿಟಿಷರ್ ಏನಂದ್ರೆ ಎಕ್ಸ್ಪಾಂಡಿಂಗ್ ಬ್ರಿಟಿಷ್ ಕಂಟ್ರೋಲ್ ಅವರ ಒಂದು ವಿರುದ್ಧವಾಗಿ ನಡೆಯುತ್ತೆ. ನೆಕ್ಸ್ಟ್ ಸಿಂದಗಿ ರಿವೋಲ್ಟ್, ಸಿಂದಗಿ ಸಶಸ್ತ್ರದ ಬಂಡಾಯ ಬಂದಾಗ ಏನಂದ್ರೆ 1824 ಇದನ್ನು ಬಿಜಾಪುರಲ್ಲಿ ನಡೆಯುವಂತಹ ಇವತ್ತಿನ ಬಿಜಾಪುರ ಅಥವಾ ಸಿಂದಗಿಯಲ್ಲಿ ನಡೆಯುತ್ತೆ. ಸೊ ಇದರಂದ್ರೆ ಇದನ್ನು ಏನಂದ್ರೆ ಬ್ರಿಟಿಷರ ವಿರುದ್ಧ ನಡೆದಿರುವಂತಹ ಒಂದು ಸಶಸ್ತ್ರದ ಬಂಡಾಯವಾಗಿದೆ. ನೆಕ್ಸ್ಟ್ ಏನಂದ್ರೆ 1858ರಲ್ಲಿ ಅಂದ್ರೆ ನಿಪ್ಪಳಿ ರಿವೋಲ್ಟ್ ಅಂತ ಆಗುತ್ತೆ. ನಿಪ್ಪಳಿ ರಿವೋಲ್ಟ್ ಇದು ಏನಂದ್ರೆ ಬ್ರಿಟಿಷರ ವಿರುದ್ಧವಾಗುತ್ತೆ. ಆಮೇಲೆ ಏನಂದ್ರೆ ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಹಾಕೊಳ್ಳುವಾಗ ಸ್ಲೈಡ್ ಅಲ್ಲಿ ರಾಂಗ್ ಆಗಿದೆ ಫ್ರೆಂಡ್ಸ್. ಸೂಪರ್ ರಿವೋಲ್ಟ್ ಅಂತ ಹೇಳಿ ಅಂದ್ರೆ 1875 ಅಲ್ಲಿ ಆಗುತ್ತೆ. ಇದು ಏನಂದ್ರೆ ಇದು ಕೂಡ ಏನಂದ್ರೆ ಬ್ರಿಟಿಷರ ಉತ್ತರ ಕನ್ನಡದಲ್ಲಿರುವಂತಹ ಸೂಪಾದಲ್ಲಿ ನಡೆಯುತ್ತೆ. ಬ್ರಿಟಿಷರ ಮತ್ತೆ ಲೋಕಲ್ ಚೀಫ್ಸ್ ಮತ್ತೆ ಬ್ರಿಟಿಷರ ವಿರುದ್ಧ ನಡೆದಿರುವಂತಹ ಒಂದು ದಂಗೆಯಾಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಕ್ರಾನಲಾಜಿಕಲ್ ಆರ್ಡರ್ ಬಂದಾಗ ಏನಂದ್ರೆ ಫಸ್ಟ್ ಏನಂದ್ರೆ ಬೀದರ್ ಬರುತ್ತೆ, ನೆಕ್ಸ್ಟ್ ಏನಂದ್ರೆ ಸಿಂದಗಿ ರಿವೋಲ್ಟ್ ಬರುತ್ತೆ, ಆಮೇಲೆ ನಿಪ್ಪಣಿ, ನೆಕ್ಸ್ಟ್ ಏನಂದ್ರೆ ಸೂಪಾ ಅಂತೇಳಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 4 4ನೇ ಆಪ್ಷನ್ ಆಗಿದೆ ಫ್ರೆಂಡ್ಸ್. ಇದರ ಜೊತೆಗೆ ಏನು ಗೊತ್ತಾ, ನಾನು ನಿಮಗೆ 7 ಕ್ವಶನ್ಸ್ ನ ಚರ್ಚೆ ಮಾಡಿದ್ದೇನೆ. 7 ಕ್ವಶನ್ಸ್ ಅದರದ್ದು ಎಲ್ಲ ಆಪ್ಷನ್ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೇನೆ. ಇದಲ್ಲದೆ ಏನು ಗೊತ್ತಾ, ರಿಮೈನಿಂಗ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನು ಗೊತ್ತಾ, ಇನ್ನೂ 2 ಪಾರ್ಟ್ ಹಿಸ್ಟ್ರಿ ಬರೋದಿದೆ, ಪಾರ್ಟ್ 2 ಮತ್ತೆ 3 ಅಂತೇಳಿ ನಾನು ಅದ್ರ ಜೊತೆಗೆ ಬರ್ತೇನೆ. ಏನಂದ್ರೆ ನೀವು ನಮ್ದು ಏನಂದ್ರೆ 3-4 ಪ್ರೋಗ್ರಾಮ್ ಅಟ್ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಯಲ್ಲಿ ನಡೀತಾ ಇದೆ. ಫಸ್ಟ್ ಏನಂದ್ರೆ ನಾವು ಏನಂದ್ರೆ KS ಮೇನ್ಸ್ ಪ್ಲಸ್ ಪ್ರಿಲಿಮ್ಸ್ ಇಂಟಿಗ್ರೇಟೆಡ್ ಬ್ಯಾಚ್ ನಡೀತಾ ಇದೆ, ಅದು ಕೂಡ ನಡೀತಾ ಇದೆ. ನೆಕ್ಸ್ಟ್ ಏನಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಅದಕ್ಕೂ ಕೂಡ ನಾವೇನಂದ್ರೆ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ಕೊಂಡಿದ್ದೇವೆ. ಮತ್ತೆ ಗ್ರೂಪ್ ಸಿ ಮತ್ತೆ VAOಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಅದನ್ನು ಕೂಡ ನಾವು ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಇದರ ಜೊತೆಗೆ ಏನಂದ್ರೆ ನಿಮಗೆ ಏನೇ ಸಜೆಷನ್ಸ್ ಕೊಡೋದಾದ್ರೆ ಏನು ಗೊತ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಕೊಡೋದ್ರ ಮೂಲಕ ಇಂಪ್ರೂವ್ಮೆಂಟ್ಗೆ ಏನೇ ಸ್ಕೋಪ್ ಇತ್ತಂದ್ರೆ ನೀವು ಕಮೆಂಟ್ ಹೊಡಿಬೇಕು. ಅದೇ ರೀತಿ ಏನಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಬೇಕು, ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ನಾವು ಕೂಡ ಗ್ರೋತ್ ಆಗ್ತೀವಿ. ಸೊ ಇದೇ ರೀತಿ ನೋಡ್ತಾ ಇರಿ. ನಿಮ್ಗೆ ಏನಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಮೋಸ್ಟ್ ಎಫರ್ಟ್ ಹಾಕಿ ಏನಂದ್ರೆ ಎಫಿಷಿಯೆಂಟ್ ಆಗಿ ನಮ್ಮಿಂದ ಎಷ್ಟು ಮ್ಯಾಕ್ಸಿಮಮ್ ನೀವು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಅಂಡ್ ಕೀಪ್ ವಾಚಿಂಗ್.